ಮ್ಯಾಮ್ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ಯಾರು ವಿನ್ನರ್ ಆಗ್ಬೋದು? ಗಿಲ್ಲಿ ನಟ ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು? ಎಲ್ಲಾದ್ರಲ್ಲೂ ಚೆನ್ನಾಗ್ ಆಡ್ತಾರೆ, ಚೆನ್ನಾಗ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಅದಕ್ಕೆ ಆಗ್ಬೇಕಾ? ಹ್ಮ್. ಅಂದ್ರೆ ಈಗ ಯಾರು ಚೆನ್ನಾಗಿ ಆಡಲ್ಲ ಬಿಗ್ ಬಾಸ್ ಅಲ್ಲಿ? ರಿಷಾ, ಅಶ್ವಿನಿ ಗೌಡ ಓಕೆ, ಚೆನ್ನಾಗಿ ಆಡಲ್ಲ. ಚೆನ್ನಾಗ್ ಆಡಲ್ಲ. ಬರೀ ಅವ್ರದ್ದು ಮಾತು 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 ಅಷ್ಟು ಬಿಟ್ರೆ ಇನ್ನೇನ್ ಇರಲ್ಲ. ಓಕೆ, ಈಗ ಬಿಗ್ ಬಾಸ್ ಅಲ್ಲಿ ಫೇಕ್ ಅಂದ್ರೆ ಯಾರು? ಅಶ್ವಿನಿ ಗೌಡ ಅಶ್ವಿನಿ ಕೂಡ ಫೇಕ್ ಅಂತೀರಾ? ಮತ್ತೆ ಸುದಿ, ಕಾಕ್ರೋಚ್ ಸುದಿ ಓಕೆ, ಕಾಕ್ರೋಚ್ ಸುದ್ದಿ ಹೊರಗಡೆಗೆ ಫುಲ್ ಫ್ಯಾನ್ಸ್ ಇದ್ರು, ಒಳಗಡೆ ಹೋದ್ಮೇಲೆ ಸೈಲೆಂಟ್ ಆಗಿದಾರಾ? ಸೈಲೆಂಟ್ ಅಂತ. ಗೌಡಗೆ ಮತ್ತೆ ಜಾನ್ವಿಗೆ ಬಕೆಟ್ ಹಿಡಿಯೋ ಸ್ವಲ್ಪ ಜಾಸ್ತಿ ಆಗಿದೆ ಅದಕ್ಕೆ ಹಾಗಾಗಿ ಅವರು ಟಾಪ್ 2 ಬರ್ತಾರಂತೀರಾ ಇಲ್ಲ ಅಂತೀರಾ? ಕಾಕ್ರೋಚ್ ಬರಲ್ಲ, ಬರಲ್ಲ. ಪಕ್ಕ ಬರಲ್ಲ. ಓಕೆ, ಥ್ಯಾಂಕ್ ಯು ಬ್ರೋ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಬಾಸ್ ನೋಡ್ತೀವಿ. ಓಕೆ, ಈ ಸೀಸನ್ ಯಾರು ವಿನ್ನರ್ ಆದ್ರೆ ಚೆನ್ನಾಗಿರುತ್ತೆ? ಗಿಲ್ಲಿ ಗೆಲ್ಬೇಕು ಬಾಸ್. ಗಿಲ್ಲಿ. ಹಾ ಅವ್ರು ಯಾ- ಚೆನ್ನಾಗ್ ಆಡ್ತಾರಲ್ಲ, ಯಾಕೆ ಗೆಲ್ಬೇಕು? ಅವ್ರು ಚೆನ್ನಾಗ್ ಆಡ್ತಾರೆ. ಚೆನ್ನಾಗಿ ಆಡ್ತಾರೆ. ಹಾ. ಬೇರೆಯವ್ರು ಚೆನ್ನಾಗ್ ಆಡಲ್ವಾ? ಆಡ್ತಾರೆ ಅಂದ್ರೆ ಅವ್ರದ್ದು ಲೆಕ್ಕನೇ ಬೇರೆ ಅಲ್ಲ, ಅದಕ್ಕೆ. ಅದಕ್ಕೆ ಹಾ. ಅಂದ್ರೆ ಗಿಲ್ಲಿನೇ ಬೆಟರ್ ಅಂತೀರಾ? ಬಿಟ್ರು. ನಿಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ಯಾರು ವಿನ್ನರ್ ಆಗ್ಬೋದು? ಮೇ ಬಿ ಗಿಲ್ಲಿ ಆಗ್ಬೋದು. ಗಿಲ್ಲಿ. ಅಂದ್ರೆ ಗಿಲ್ಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗ್ ಮಾಡ್ತಾರಂತನಾ ಅಥವಾ ಹೇಗೆ? ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ. ಎಂಟರ್ಟೈನ್ಮೆಂಟ್ ಮಾಡ್ತಾರಂತ. ಬಟ್ ಬಿಗ್ ಬಾಸ್ ಅಲ್ಲಿ ಹೇಳ್ತಾರೆ ಅವರು ಎಂಟರ್ಟೈನ್ಮೆಂಟ್ ಮಾಡಲ್ಲ, ಸುಮ್ನೆ ಅವರು ಎಲ್ರದ್ದು ಕಾಲ್ ಎಳಿತಾರೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ? ಅದು ಮನೆ ಒಳಗಡೆ ಏನ್ ಅವ್ರು ಮಾತಾಡ್ತಾರೆ ಅದ್ ನಮ್ಗೆ ಬೇಕಾಗಿಲ್ಲ. ಬಟ್ ಇಲ್ಲಿ ಆಚೆ ನೋಡಿದ್ರೆ ತುಂಬಾ ಎಂಟರ್ಟೈನ್ ಮಾಡ್ತಾ ಇದಾರಲ್ಲ, ಓಕೆ, ಎಲ್ಲಾರ್ಗು ಇಷ್ಟ, ಗಿಲ್ಲಿ ಅಂದ್ರೆ ಇಷ್ಟ. ಹಾಗಾಗಿ ಗಿಲ್ಲಿ ಅಂತನಾ? ಬಿಗ್ ಬಾಸ್ ಬಗ್ಗೆ ಥ್ಯಾಂಕ್ ಯು ಬ್ರೋ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು. ಓಕೆ, ಈ ಸರಿ ಯಾರಿಗೋಸ್ಕರ ಬಿಗ್ ಬಾಸ್ ನೋಡ್ತಿದ್ದೀರಾ? ನಾನು ಲಾಸ್ಟ್ ಸೀಸನ್ ಗಿಂತ ಈ ಸೀಸನ್ ನೋಡಕ್ ಕಾರಣನೇ ಗಿಲ್ಲಿ ಗೆಲ್ಬೇಕು ಅನ್ನೋ ಆಸೆ ತುಂಬಾ ಇದೆ. ಮಿಸ್ ಮಾಡ್ದಂಗ್ ನೋಡ್ತೀನಿ, ಗಿಲ್ಲಿನೇ ನೋಡೋದು ನಾನು. ಯಾರು ವಿನ್ ಆದ್ರೂ ಪರವಾಗಿಲ್ಲ, ಅಶ್ವಿನಿ ಗೌಡ ರಿಷಾ ಅಂತೂ ಆಗ್ಲೇಬಾರ್ದು. ರಿಷಾ ಬಂದ್ಬಿಟ್ಟು ಸಿಕ್ಕಾಬಿಟ್ಟೆ ಕಿತಾಪತಿ ನೋಡಿದೀನಿ. ಬಂದ್ಲು ವೈಟ್ ಕಾರ್ಡ್ ಎಂಟ್ರಿಲಿ ಬಂದಿರೋದ್ರಲ್ಲಿ ನಮ್ಗೇನ್ ಬೇಜಾರಿಲ್ಲ, ಬರ್ಲಿ ಒಳ್ಳೇದೇ. ಯಾರು ಅವ್ರದ್ದು ಇರುತ್ತೆ, ಅವ್ರಿಗೋಸ್ಕರ ಅಂತ ಸೋಷಿಯಲ್ ಮೀಡಿಯಾದಲ್ಲ LPT ಬಂದಿರ್ತಾರೆ, ಅದೇ ನಾವು ಮಾತಾಡಲ್ಲ. ಕಿತಾಪತಿ ಅಂತ ಸ್ಟಾರ್ಟ್ ಮಾಡ್ತಾಳೆ, ಎಲ್ಲ ಟಾರ್ಗೆಟ್ ಮಾಡ್ಬಿಟ್ಟು ಎಲ್ಲಾರನು ಟಾರ್ಗೆಟ್ ಮಾಡೋದಂದ್ರೆ ರಿಷಾನೇ. ರಿಷಾ ಮಾತ್ರ ಗೆಲ್ಬಾರ್ದು. ಅಶ್ವಿನಿ ಗೌಡ ಕಿತಾಪತಿ ಅಂತ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಸೀಸನ್ ಇಂದಾನು, ಫಸ್ಟ್ ವೀಕ್ ಇಂದಾನು ಸ್ಟಾರ್ಟ್ ಆಗಿದೆ. ಅಶ್ವಿನಿ ಗೌಡ ಇಂದ ಕಂಟಿನ್ಯೂ ಮಾಡ್ತಾ ಇರೋದು ಈಗ ರಿಷಾ. ಹೌದು. ಅದಕ್ಕೋಸ್ಕರ ಗಿಲ್ಲಿ ಗೆದ್ರೆ ಏನಿಲ್ಲ. ರಘು ಬಂದ್ಬಿಟ್ಟು ಲಾಸ್ಟ್ ವೀಕ್ ಕ್ಯಾಪ್ಟನ್ಸಿ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ, ತುಂಬಾ ಇಷ್ಟ ಆಯ್ತು. ರಘು ಫಸ್ಟ್ ಬಂದ್ ಮಾತಾಡಿದಕ್ಕೂ ಕ್ಯಾಪ್ಟನ್ಸಿಯಲ್ಲಿ ಯಾರನ್ನು ಬಿಟ್ಕೊಡ್ದಂಗ್ ಮಾಡಿದ್ರಲ್ಲ, ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ರಕ್ಷಿತಾದು ಮತ್ತೆ ಸುದೀಪ್ ಸರ್ ನಾವು ಮಾತಾಡಲ್ಲ ಅಂತ ಅನ್ಕೊಂಡಿದ್ವಿ, ಹೌದು. ಆ ರಕ್ಷಿತಾದು ಮಾತಾಡಿದ್ರು ನಮ್ಗೆ ಸುದೀಪ್ ಸರ್ ಇಷ್ಟ ಆಯ್ತು. ಈ ಸಲ ಏನು ಅಂದ್ರೆ ಮೇನ್ ನಮ್ಗೆ ರಿಷಾ ಗಿಲ್ಲಿಗೆ ಅದು ಟಚ್ ಮಾಡದೆ ಅದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಹೊಡಿಬಾರ್ದಾಗಿತ್ತು. ಹೊಡಿತಿದ್ದೆ ಲೆಕ್ಕ. ಅದು ಮಾತಾಡೋದು ಇನ್ನೊಬ್ರಿಗೆ ಕಾಮಿಡಿ ಮಾಡೋದು ಏನಿದೆಯಪ್ಪ, ಕಾಮಿಡಿ ಮಾಡೇ ಬಂದಿರೋದು ಬಿಗ್ ಬಾಸ್ಗೆ, ಏನ್ ತಪ್ಪಿಲ್ಲ ಅಲ್ವಾ? ಕರೆಕ್ಟ್ ಅಲ್ವಾ? ಕಾಮಿಡಿ ಮಾಡೇ ಬಂದಿರೋದು, ಕಾಮಿಡಿ ಮಾಡೇ ತಾನೇ ಮುಂದೆ ಬಂದಿರೋದು ಗಿಲ್ಲಿ. ಏನ್ ಫಿಲಮ್ ಮಾಡ್ಕೊಂಡ ಗಿಲ್ಲಿ ಮುಂದೆ ಬಂದಿರೋದು? ಏನಿಲ್ಲ ತಾನೇ, ಕಾಮಿಡಿ ಮಾಡಿ ಬಂದಿರೋದ್ರಿಂದ ಅವ್ರಿಗೆ ನಮ್ ಸಪೋರ್ಟ್ ಇದ್ದೇ ಇರುತ್ತೆ. ಕಾಮಿಡಿ ಮಾಡ್ಲಿ, ಗಿಲ್ಲಿ ಕಾಮಿಡಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನನ್ ಕೇಳಿದ್ರೆ. ಕಾಮಿಡಿ ಮಾಡೇ ಮುಂದೆ ಬಂದಿರೋದು, ಕಾಮಿಡಿ ಮಾಡ್ಕೊಂಡೇ ಬದುಕ್ತಾ ಇರೋದು. ಅವರು ಕಟ್ಕೊಟ್ಟಿರೋದನ್ನ ಬಿಟ್ಕೊಡ್ದಿರೋ ಮಾಡ್ತಾ ಇರೋದ್ರಲ್ಲಿ ಏನು ತಪ್ಪಿಲ್ಲ. ಅಷ್ಟ್ ಹೇಳೋದಕ್ಕೆ ನಾನು ಇಷ್ಟ. ಈ ವೀಕೆಂಡ್ ಅಲ್ಲಿ ಸುದೀಪ್ ಅವರು ಏನೇನೆಲ್ಲ ವಿಚಾರಿಸ್ಕೋಬೇಕಂತೀರಾ? ಈ ವೀಕೆಂಡ್ ಅಲ್ಲಿ ಮೇನ್ ಬಂದ್ಬಿಟ್ಟು ಸೂರಜ್ ಅವ್ರದ್ದು ಈ ರಾಶಿಕಾದು ಸ್ಟಾರ್ಟ್ ಆಗಿದೆ, ಹೌದು. ಅದನ್ನು ವಿಚಾರಿಸ್ಬೇಕು. ರಿಷಾ ಬಂದ್ಬಿಟ್ಟು ಹೊಡೆದಿರೋದು ಗಿಲ್ಲಿಗೆ, ಅದನ್ನ ವಿಚಾರಿಸ್ಬೇಕು. ನಾವಂತೂ ಬಿಡೋದೇ ಇಲ್ಲ, ವಿಚಾರಿಸ್ಬೇಕು. ಟ್ಯಾಗು ಮಾಡ್ತೀವಿ, ಬಿಡಲ್ಲ ಬೇಕಾದ್ರೆ. Okay. ಸುದೀಪ್ ಸರ್ಗೆ ಟ್ಯಾಗ್ ಮಾಡ್ಬಿಟ್ಟು ಕೇಳ್ತೀವಿ, ಎಂತ ಹೊಡಿಬೇಕು? ಹೊಡೆಯೋದ್ರಲ್ಲಿ ತಪ್ಪಿದೆ, ಕರೆಕ್ಟ್ ಅಲ್ವಾ? ಇವ್ರಿಗೆ ಅರ್ಥ ಆಗಿದೆ, ನಿನ್ನೆ ಟಾಸ್ಕ್ ಅಲ್ಲಿ ಎಲ್ಲಾರು ನೋಡಿದೀವಲ್ವಾ, ಅವ್ರಿಗೆ ಅರ್ಥ ಆಗಿದೆ ಆಲ್ರೆಡಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ. ನೋಡೋಣ ಇವಾಗ ಇನ್ನ ಏನೇನಾಗುತ್ತೆ ಅಂತ ನೋಡ್ಬೇಕಷ್ಟೇ. ಥ್ಯಾಂಕ್ ಯು ಬ್ರೋ. ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ರಕ್ಷಿತಾ ಇಲ್ಲ ಗಿಲ್ಲಿ, ರಕ್ಷಿತಾ ಇಲ್ಲ ಗಿಲ್ಲಿ. ಇಬ್ರು ಹೇಗ್ ಆಟ ಆಡ್ತಿದಾರೆ ಅಂತ? ಇಬ್ರು ಚೆನ್ನಾಗ್ ಆಡ್ತಿದ್ದಾರೆ. ಚೆನ್ನಾಗಿ ಆಡ್ತಿದಾರೆ. ನಿಮ್ಗೆ ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಅಟ್ ಪ್ರೆಸೆಂಟ್ ಅಂದ್ರೆ ಅಶ್ವಿನಿ ಮತ್ತೆ ಅವಳ ಹೆಸರು ರಿಷಾ ಇದ್ದಾರೆ. ರಿಷಾ. ರಿಷಾ. ಹಾ. ಯಾಕೆ ಅವ್ರು ಇಷ್ಟ ಆಗಲ್ಲ ಅಂತ? ಯಾಕೆಂದ್ರೆ ರಿಷಾ ಮಾತಾಡದೇ ಇರೋ ಕಡೆ ಎಲ್ಲ ಮಾತಾಡ್ತಾರೆ, ಬೇಕಾಗಿರಲ್ಲ ಮಾತು. ಅಲ್ಲಿ ಸುಮ್ನೆ ಕಿರ್ಚುತ್ತಾರೆ. ಆಡಿಯನ್ಸ್ಗೆ ಏನ್ ಅನ್ಸುತ್ತೆ, ತುಂಬಾ ಡಿಸ್ಟರ್ಬೆನ್ಸ್ ಅನ್ಸುತ್ತೆ, ಓಕೆ, ನೋಡ್ಬಾರ್ದು ಅಂತಾನೆ ಅನ್ಸ್ಬಿಡುತ್ತೆ. ಅಶ್ವಿನಿನೂ ಅಷ್ಟೇ, ಮಾತಾಡ್ತಾರೆ, ಬೇಕಾಗಿರಲ್ಲ ಮಾತು ಮಾತಾಡ್ತಾರೆ. ಗಿಲ್ಲಿ ಅವನಾಟ ಅವ್ನು ಆಡ್ತಿದ್ದಾನೆ, ಬಟ್ ರಕ್ಷಿತಾನು ಅಷ್ಟೇ, ಅವ್ರ ಆಟ ಅವ್ರು ಆಡ್ತಿದ್ದಾರೆ. ಬಟ್ ಕ್ಯಾರೆಕ್ಟರ್ ಅನಲೈಸೇಷನ್ ತುಂಬಾ ಚೆನ್ನಾಗಿದೆ ಅವ್ರದ್ದು. ಮತ್ತೆ ಗೊತ್ತಾಗಲ್ಲ, ದೊಡ್ಡವ್ರಿಗೆ ಗೊತ್ತಿರಲ್ಲ, ಆ ತರ ಜಡ್ಜ್ ಮಾಡ್ತಾಳೆ ಅವಳು. ಸಗದಾಗ ಆಡ್ತಿದ್ದಾರೆ. ಅದೇ ಈಗ ನಿನ್ನೆ ಎಪಿಸೋಡ್ ಅಲ್ಲಿ ಧ್ರುವಂತ್ ಅವರು ರಕ್ಷಿತಾ ಫೇಕ್, ಅವಳು ರಿಯಲ್ ಅಲ್ಲ ಹೌದು ಹೌದು ನೋಡ್ದೆ. ಯಾಕೆ ಅವ್ನ ಆತರ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಮಾತಾಡ್ಬಾರ್ದಿತ್ತು ಆತರ. ಇವಾಗ ಅನ್ಸುತ್ತೆ ಅವ್ರ ಹೇಳಿ, ಪರವಾಗಿಲ್ಲ ಹೇಳಿ, ಕಟ್ ಮಾಡ್ಕೋತೀನಿ. ಅವರು ನನ್ ರಿಯಲ್ ಅಂತಿಂತಾರಲ್ವಾ, ಇವಾಗ ಅನಿಸ್ತಿದೆ ಅವ್ರ ಫೇಕ್ ಅಂತ. ಅಂದ್ರೆ ಧ್ರುವಂತ್ ಅವ್ರು ಫೇಕ್ ಅಂತೀರಾ? ಇವಾಗ ಅವ್ರು ಮಾತಾಡ್ತಿರೋದ್ ನೋಡಿದ್ರೆ ಅದೇ ತರ ಅನಿಸ್ತಿದೆ ಫೇಕ್ ಅಂತ. ಥ್ಯಾಂಕ್ ಯು ಬ್ರೋ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ಯಾರು ವಿನ್ನರ್ ಆಗ್ಬೇಕು? ಗಿಲ್ಲಿ ಆಗ್ಬೇಕು ನಮ್ಗೆ. ಗಿಲ್ಲಿ.
ಎಲ್ರು ಗಿಲ್ಲಿ ಗಿಲ್ಲಿ ಅಂತಾರೆ, ಗಿಲ್ಲಿ ಅಷ್ಟೊಂದ್ ಚೆನ್ನಾಗಿ ಆಡ್ತಿದ್ದಾನೆ ಅಂತೀರಾ? ಅವರು ಮಾಡೋ ರೋಸ್ಟ್ಗಳು ಅಶ್ವಿನಿಗೆ ಮತ್ತೆ ರಿಷಾಗ್ ಅವ್ರಿಗೆಲ್ಲ ಟಾಂಗ್ ಕೊಡಕ್ಕೆ ನಮ್ಗೆ ಇಷ್ಟ ಆಯ್ತದ ಅವರು. ಓಕೆ, ಅವ್ರು ಫುಲ್ ನಮ್ಗೆ ಇಷ್ಟ ಆಯ್ತಾರೆ ಅವರು. ಅವರು ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಿರೋದು ಇಷ್ಟ ಆಗುತ್ತೆ ಅಂತೀರಾ? ಅವರೇ ಗೆಲ್ಬೇಕು ಒಟ್ನಲ್ಲಿ. ಓಕೆ, ಬಿಗ್ ಬಾಸ್ ಅಲ್ಲಿ ಫೇಕ್ ಅಂದ್ರೆ ಯಾರು? ಬೇಕಂದ್ರೆ ಅಶ್ವಿನಿ, ರಿಷಾ. ಅಶ್ವಿನಿ, ರಿಷಾ ಫುಲ್ ಜಗಳ ಮಾಡ್ತಿದಾರ ಅಂತಾರೆ, ಏನ್ ಹೇಳ್ತೀರಾ ಅವಳ ಬಗ್ಗೆ? ಅವ್ರು ಬಂದಿರೋದೇ ಫಸ್ಟ್ ಜಗಳ ಮಾಡ್ಕೊಂಡೇ ಬಂದವ್ರು ಮನೆ ಒಳಗಡೆ. ಇವಾಗ ಜಗಳನೇ ಮಾಡ್ತವ್ರೆ, ಏನ್ ಆಡಕ್ಕಲ್ಲ ಅವ್ರು. ಅಂದ್ರೆ ಒಂದ್ 2 ವಾರದಲ್ಲಿ ಅವ್ರ ಮನೆಗೆ ಹೋಗ್ಬೋದು ಅನ್ಸುತ್ತೆ. ಮನೆಗೆ ಹೋಗ್ಬೋದಂತೀರಾ? ಈಗ ಗಿಲ್ಲಿ ಅವರು ಬನ್ಯಾನ್ ಹಾಕೊಳ್ತಾರೆ ಯಾವಾಗ್ಲೂ, ಬನ್ಯಾನ್ ಹಾಕೊಂಡು ಸಿಂಪತಿ ತಗೊಳ್ತಿದಾರೆ ಅಂತ ರಿಷಾ ಹೇಳಿದ್ರೆ ಏನ್ ಹೇಳ್ತೀರಾ? ಅವರು ಬಟ್ಟೆಗಳು ಹಾಕೋತಾರೆ, ಅವರು ಏನು ಇದ್ ಮಾಡ್ಕೋತಾರೆ. ಮತ್ತೆ ಬನ್ನಿ ಹಾಕೊಂಡ್ರೆ ಏನಿಲ್ಲ, ಅವ್ರು ಬಡವರು ಶ್ರೀಮಂತ ಏನಿಲ್ಲ, ಅವ್ರು ಇಷ್ಟ ಬಂದಾಗ ಅವ್ರು ಹಾಕೋತಾರೆ. ಓಕೆ, ಅಂದ್ರೆ ಈ ವಾರ ಯಾರು ಹೋಗ್ಬೋದು ಅಂತೀರಾ? ಈ ವಾರ ನನ್ ಪ್ರಕಾರ ಮಾಡು ಹೋಗ್ಬೋದು. ಹೋಗ್ಬೋದು. ಥ್ಯಾಂಕ್ ಯು ಬ್ರೋ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ಯಾರು ವಿನ್ನರ್ ಆಗ್ಬೇಕು? ಗಿಲ್ಲಿ ಮತ್ತೆ ಕಾವ್ಯ. ಗಿಲ್ಲಿ ಮತ್ತೆ ಕಾವ್ಯ, ಯಾಕೆ ಇಬ್ರು ಅಂತ? ಗಿಲ್ಲಿ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ಮತ್ತೆ ಎಂಟರ್ಟೈನ್ ಮಾಡ್ತಾನೆ, ಎಲ್ಲಾದ್ರಲ್ಲೂ ಇದಾರೆ ಅದಕ್ಕೆ. ಹಾಗಾಗಿ ವಿನ್ ಆಗ್ಬೇಕು. ಯಾರು ವಿನ್ ಆಗ್ಬಾರ್ದು? ಅಶ್ವಿನಿ. ಯಾಕೆ? ಅವಳು ತುಂಬಾ ಅಂದ್ರೆ ರೇರ್ ಆಗಿ ಚೆನ್ನಾಗಿ ಮಾತಾಡಲ್ಲ, ತುಂಬಾ ಇದ್ವಾಗಿ ಮಾತಾಡ್ತಾರೆ, ಅದಕ್ಕೆ ಜಗಳ ಆಡ್ತಾರೆ ತುಂಬಾ, ಅದಕ್ಕೆ ತುಂಬಾ ಜಗಳ ಆಡ್ತಾಳೆ ಅಂತ. ಅಂದ್ರೆ ಗಿಲ್ಲಿ ಕಾಮಿಡಿ ಇಷ್ಟ ಆಗುತ್ತಾ ನಿಮ್ಗೆ? ತುಂಬಾ ಇಷ್ಟ ಆಗುತ್ತೆ. ಅದು ಬಿಗ್ ಬಾಸ್ ಮನೆಯಲ್ಲಿ ಅವರು ಚೆನ್ನಾಗಿ ಕಾಮಿಡಿ ಮಾಡಲ್ಲ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾರು ಹೇಳ್ತಾರೆ ಆತರ? ಯಾರು ಹೇಳಲ್ಲ. ಅಶ್ವಿನಿ ಹೇಳಿ ತುಂಬಾ ಇಷ್ಟ ಆಗುತ್ತೆ ಅವ್ರ ಕಾಮಿಡಿ. ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡೋದು ಅಂದ್ರೆ ಗಿಲ್ಲಿಗೋಸ್ಕರನೇ ನೋಡ್ತಾರೆ, ಗಿಲ್ಲಿ ಅಂಡ್ ಕಾವ್ಯಗೋಸ್ಕರ. ಓಕೆ, ಅಂದ್ರೆ ಅವ್ರಿಬ್ರು ಇರ್ಲಿ ಬಿಗ್ ಬಾಸ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಈ ಸರಿ ಯಾರು ನೋಡ್ತಾ ಇರ್ಲಿಲ್ಲ ಅಂತೀರಾ? ಇಲ್ಲ ಅನ್ಕೊಂತೀನಿ, ಜಾಸ್ತಿ ಎಂಟರ್ಟೈನ್ಮೆಂಟ್ ಗೋಸ್ಕರನೇ, ಪೀಪಲ್ಸ್ ಎಂಟರ್ಟೈನ್ಮೆಂಟ್ ಗೋಸ್ಕರನೇ ತಾನೇ ನೋಡೋದು. ಎಂಟರ್ಟೈನ್ಮೆಂಟ್ ಮಾಡೋದೇ ಗಿಲ್ಲಿ ಅದ್ರಲ್ಲಿ. ಓಕೆ, ಸೊ ಅದಕ್ಕೆ ಬಿಗ್ ಬಾಸ್ ಅರ್ಧ ನೋಡ್ತಾ ಇರೋದಂದ್ರೆ ಗಿಲ್ಲಿಗೋಸ್ಕರನೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬ್ರೋ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೇವೆ ಬ್ರೋ. ಓಕೆ, ಈ ಸೀಸನ್ ಯಾರು ಬೆಟರ್ ಅಂತೀರಾ ಚೆನ್ನಾಗಿ ಆಡ್ತಿರೋದು? ಯಾರು ಹೆಸರು ಯಾವ್ದಾರು ಗೊತ್ತಿಲ್ಲ. ರಕ್ಷಿತಾ ರಕ್ಷಿತಾ ಒಂದ್ ನಿಮಿಷ. ರಕ್ಷಿತಾ ಬ್ರೋ. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಬ್ರೋ. ಓಕೆ, ಯಾರು ಚೆನ್ನಾಗಿ ಆಡ್ತಾರೆ ಈ ಸೀಸನ್? ರಕ್ಷಿತಾ ಚೆನ್ನಾಗ್ ಆಡ್ತೀವಿ. ರಕ್ಷಿತಾ. ಓಕೆ, ರಕ್ಷಿತಾ ಬಂದ್ಬಿಟ್ಟು ಫೇಕ್ ಅಂತಾರೆ, ಏನ್ ಹೇಳ್ತೀರಾ? ಇಲ್ಲ ಫೇಕ್ ಅಲ್ಲ ಸರ್, ಅವ್ರು ಕರೆಕ್ಟ್ ಆಗಿ ಆಡ್ತವ್ರೆ. ಪಾಪ ಬರಲ್ಲ, ಕನ್ನಡ ಬರಲ್ಲ ಅಂದ್ರು ಕರೆಕ್ಟ್ ಆಗಿ ಆಡ್ತವ್ರೆ. ಓಕೆ, ಹೇಳ್ಬೇಕಾದ್ರೆ ನಮ್ ಜೊತೆ ಇನ್ಕ್ಲೂಡ್ ಆಗೋರ್ ಅಂದ್ರೆ ಹೆಮ್ಮೆ ಪಡ್ಬೇಕು. ತಮಿಳ್ ತುಳು ಭಾಷೆಯಿಂದ ನಮ್ ಕನ್ನಡಕ್ಕೆ ಇದ್ ಮಾಡೋರ್ ಅಂದ್ರೆ ಹೆಮ್ಮೆ ಪಡ್ಬೇಕು ಅಂತ. ಅಂದ್ರೆ ಅವಳು ಚಿಕ್ಕ ಹುಡುಗಿ ಅನ್ಕೊಂಡು ತುಂಬಾ ಡಾಮಿನೇಟ್ ಮಾಡ್ತಾರ ಅಂತ ಬಿಗ್ ಬಾಸ್ ಅಲ್ಲಿ? ಚಿಕ್ಕ ಹುಡುಗಿ ಆದ್ರೂ ಮೈಂಡ್ ಎಲ್ಲರದು ಒಂದೇ ಅಲ್ವಾ? ಹೌದು. ಅದಕ್ಕೆ ಓಕೆ, ಹಂಗಂದ್ರೆ ಪಕ್ಕ ಅವರೇ ವಿನ್ನರ್ ಆಗ್ಬೋದು ಅಂತೀರಾ? ವಿನ್ನರ್ ಅದೆಲ್ಲ ಹೇಳಕ್ ಆಗಲ್ಲ, ಬಟ್ ಇರೋದ್ರಲ್ಲಿ ಅವಳು ಆಡ್ತಾವಳೆ ಮಸ್ತಾಗಿ. ಬೆಟರ್ ಅಂತೀರಾ? ಬೆಟರ್. ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ? ಚೆನ್ನಾಗ್ ಅಶ್ವಿನಿ ವೆಸ್ಟ್ ಆಫ್ ಬಿಗ್ ಬಾಸ್ ಹೋಮ್. ಓಕೆ, ಅಲ್ಲ ಅವಳಿಂದ ಹೆವಿ ಜನ ನೋಡ್ತಾರೆ ಜಗಳ ಮಾಡೋದ್ರಿಂದ ಅಂತಾರೆ, ಹಾ. ಏನ್ ಹೇಳ್ತೀರಾ? ಅವ್ರಿಗೆಲ್ಲ ಏನ್ ಹೇಳಕ್ ಆಗಲ್ಲ. ಏನಿಲ್ಲ ಅಂತೀರಾ? ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ಯಾರು ವಿನ್ನರ್ ಆಗ್ಬೋದು? ಗಿಲ್ಲಿ. ಯಾಕೆ ಅಂತ? ಯಾಕಂದ್ರೆ ಅವ್ರ ಆಚೆ ಹೆಂಗಿದಾರೆ ಒಳಗಡೆನೂ ಹಂಗೆ ಇದಾರೆ, ಮತ್ ತುಂಬಾ ನಗಿಸ್ತಾರೆ. ನಾವ್ ಟಿವಿ ಆನ್ ಮಾಡಿದಾಗ ಬರೀ ಜಗಳನೇ ನೋಡಕ್ ಆಗಲ್ಲ. ಹೌದು. ಅವ್ರು ಮಾತಾಡೋದು ಎಲ್ಲ ನೋಡಿದ್ರೆ ನಮಗೂ ಸ್ವಲ್ಪ ನಗೋಬ್ರು ಸ್ವಲ್ಪ ಎಂಟರ್ಟೈನಿಂಗ್ ಆಗಿರುತ್ತೆ, ಅದರಿಂದ ಗಿಲ್ಲಿ. ಮತ್ತೆ ಫೇರ್ ಆಗಿ ಆಡ್ತಾ ಇದಾರೆ. ಬಿಗ್ ಬಾಸ್ ನೋಡ್ಬೇಕು ಅಂತಂದ್ರೆ ಎಲ್ರು ಗಿಲ್ಲಿಂದನೇ ನೋಡ್ತಿದಾರ ಅಂತನಾ ಅಂತ? ಅದು ಒಂದ್ ಕಾರಣ ಅಂತ ಹೇಳ್ಬೋದು. ಇಷ್ಟು ವರ್ಷದಿಂದ ನೋಡ್ಕೊಂಡ್ ಬಂದಿದೀವಲ್ಲ, ಅದರಿಂದ ನೋಡ್ತಾ ಇದೀವಿ. ಗಿಲ್ಲಿನೂ ಒನ್ ಆಫ್ ದಿ ಮೇನ್ ರೀಸನ್. ಈ ಸೀಸನ್ ಗಿಲ್ಲಿನೇ, ಈ ಸೀಸನ್ ನೋಡಕ್ಕೆ ಗಿಲ್ಲಿನೇ ಕಾರಣನಾ ಅಂತ? ಹಾ ಹೌದು. ಓಕೆ, ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಯಾರ್ ಚೆನ್ನಾಗ್ ಆಡಲ್ಲ ನನ್ ಪ್ರಕಾರ ಮಾಳು ಅವ್ರ ಅನ್ಸುತ್ತೆ. ಮಾಡು. ಅವ್ರ ಟಾಸ್ಕ್ ಗೆ ಒಂದಕ್ಕೆ ಸೀಮಿತ ಆಗಿದ್ದಾರೆ. ಹೌದು. ಅದ್ ಬಿಟ್ಟು ಬೇರೆಯವ್ರ ಹತ್ರ ಇನ್ವಾಲ್ವ್ಮೆಂಟ್ ಅದೆಲ್ಲ ಇನ್ನ ಆಗ್ಬೇಕು, ಆದ್ರಿಂದ. ಥ್ಯಾಂಕ್ ಯು.